ಇನ್ನು ಪಿಒಕೆಯಲ್ಲಿ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಪಾಕಿಸ್ತಾನ ಮೆಗಾ ಪ್ಲಾನ್ ಒಂದನ್ನು ಮಾಡ್ಕೊಂಡಿದೆಯಂತೆ. 78 ವರ್ಷದ ಹಿಂದಿನ ಜಿನ್ನಾ ತಂತ್ರದ ಮೊರೆ ಹೋಗಿದೆ ಪಾಕಿಸ್ತಾನ. ಪಿಒಕೆಯಲ್ಲಿ ಸರ್ಕಾರದ ವಿರುದ್ಧ ಅಲ್ಲಿನ ಜನರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಈಗ ಅದನ್ನ ಹತ್ತಿಕ್ಕುವ ಪ್ರಯತ್ನ ಪಾಕಿಸ್ತಾನದ ಕಡೆಯಿಂದ 78 ವರ್ಷದ ಹಿಂದಿನ ಜಿನ್ನಾ ಅವರ ತಂತ್ರದ ಮೊರೆ ಹೋಗಿದೆ ಪಾಕಿಸ್ತಾನ. ಆಹಾರ ಮತ್ತು ಅಗತ್ಯ ವಸ್ತುಗಳ ಸರಬರಾಜನ್ನ ನಿರ್ಬಂಧ ಮಾಡ್ತಾ ಇದೆ ಪಾಕಿಸ್ತಾನ. ಪಿಒಕೆಗೆ ಪೆಟ್ರೋಲ್ ಡೀಸೆಲ್ ಅನ್ನ ನಿರ್ಬಂಧಿಸಿದೆ. ಕಾಶ್ಮೀರಿಗಳು ಪಾಕ್ಗೆ ವಿಧೇಯರಾಗಿರುವಂತೆ ಮಾಡಲು ಈ ಒಂದು ಪ್ಲಾನ್ ಅನ್ನ ಮಾಡಲಾಗಿದೆಯಂತೆ. ಆದರೆ ದೇವರಾಣಗೆ ಹೇಳ್ತೀನಿ, ಅದು ವರ್ಕೌಟ್ ಆಗಲ್ಲ. ಪಾಕಿಸ್ತಾನಕ್ಕೆ ಅದು ತಿರುಗುಬಾಣ ಆಗುತ್ತೆ. 78 ವರ್ಷದ ಹಿಂದಿನ ಜಿನ್ನಾ ತಂತ್ರದ ಮೊರೆ ಹೋಗಿರುವಂಥದ್ದು. ಮೊನ್ನೆಯಷ್ಟೇ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಜನರು ಪ್ರತಿಭಟನೆ ಮಾಡಿದ್ರು. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ 30 ಜನರನ್ನ ಕೊಂದು ಹಾಕ್ತು ಪಾಕಿಸ್ತಾನ ಸರ್ಕಾರ. ಆಗ ಯಾವುದೇ ನಾಗರಿಕ ಹಕ್ಕುಗಳು, ವಿಶ್ವ ಸಮುದಾಯ ಅವ್ರು ಯಾರೂ ಸಹ ಪ್ರಶ್ನೆ ಮಾಡೋದಿಲ್ಲ. ಆದರೆ ಅದೇ ಈ ಹಿಂದೆ ಜಮ್ಮು ಕಾಶ್ಮೀರದಲ್ಲಿ, ನಮ್ಮ ಭಾರತದ ಜಮ್ಮು ಕಾಶ್ಮೀರದಲ್ಲಿ ಒಂದಷ್ಟು ಏನಾದರೂ ಆಗ್ಬಿಡ್ತು ಅಂದರೆ ಪದೇ ಪದೇ ಪಾಕಿಸ್ತಾನ ಬಾಯಿ ಬಡ್ಕೊಳ್ತಾ ಇತ್ತು, ಮಾನವ ಹಕ್ಕುಗಳ ಉಲ್ಲಂಘನೆ, ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ. ಆದರೆ ಈಗ ಅದೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಈಗ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನು, ಮೂಲಭೂತ ಸರಬರಾಜನ್ನು ಒದಗಿಸಬೇಕಾಗಿರ್ತಕ್ಕಂಥ ಸರ್ಕಾರ ಈಗ ಅದನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥದ್ದು. ಅಲ್ಲಿಗೆ ಜನರ ಬದುಕಿನ ಹಕ್ಕನ್ನೇ ಕಸಿದುಕೊಳ್ಳುವ ಪ್ರಯತ್ನವನ್ನು ಅಲ್ಲಿನ ಪಾಕಿಸ್ತಾನ ಸರ್ಕಾರ ಮಾಡ್ತಾ ಇದೆ.